ಸೊ ಇಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ಸುತ್ತೆ? I started dreaming. ಓ ಗುಡ್. ವಾಟ್ ಆರ್ ಯೋರ್ ಡ್ರೀಮ್ಸ್? ನೋ ರಿಯಲಿ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಿನ್ ಡ್ರೀಮ್ಸು ನನಗೆ ಯೂಸ್ ಆಗ್ಬೋದು ಅಂತ. ಆರೋಗ್ಯಕರವಾದ ತೀರ್ಮಾನಗಳನ್ನ ತಗೊಂಡು ಹೆಣ್ಮಕ್ಳಿಗೋಸ್ಕರ ಮನೆ. ನೈಸ್ ಕಾನ್ಸೆಪ್ಟ್. ಇದಾಗತ್ತೋ ಇಲ್ವೋ ಗೊತ್ತಿಲ್ಲ, ಜಸ್ಟ್ ಎ ಡ್ರೀಮ್. ಆಲ್ ದಿ ಬೆಸ್ಟ್. ಡ್ರೀಮ್. ಥ್ಯಾಂಕ್ ಯು. You see, the concept and business model is quite commendable. But I am really sorry. ನಿಮ್ಮೆಲ್ಲರ ಈ ಔಟ್ಲುಕ್ ಅಲ್ಲಿ ಈ ಬಿಸ್ನೆಸ್ ನಿಮ್ಗೆ ಲೀಡ್ ಮಾಡಕ್ಕಾಗತ್ತಾ ಅಂತ ಗೊತ್ತಿಲ್ಲ. ಐ ಹಾನೆಸ್ಟ್ಲಿ ಹ್ಯಾವ್ ಮೈ ಡೌಟ್ಸ್. ಆ ಔಟ್ಲುಕ್ ಅಲ್ಲಿ ಏನಿದೆ ಮೇಡಮ್? ಪ್ರಾಡಕ್ಟ್ ನ ಕ್ವಾಲಿಟಿ, ಬಿಸ್ನೆಸ್ ನ ಆದ್ಯತೆ, ಟೆಕ್ನಿಕಲ್ ಎಫಿಷಿಯನ್ಸಿ ನೋಡಿದ್ರೆ ಸಾಕಲ್ವಾ? ಸಾರಿ, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಕೋಟು ಸೂಟು ಹಾಕೊಂಡು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿ ಸೀನ್ ಮಾಡ್ಬಿಟ್ರೆ ಎಲ್ಲ ಔಟ್ಲುಕ್ಕು ಸರಿ ಹೋಗತ್ತಾ? ಎಕ್ಸ್ಕ್ಯೂಸ್ ಮೀ, ಕೇಳಿಸ್ಕೊಂಡ್ಬಿಡ್ಲಾ? ವಾಟ್ ಡಿಡ್ ಯು ಜಸ್ಟ್ ಸೇ? ಸುಮ್ಮನೆ ಇರಕ್ಕಾಗಲ್ವೇನೋ? ನಾನ್ ಯಾಕೆ ಈ ಮೀಟಿಂಗ್ ನ ಅಟೆಂಡ್ ಮಾಡಕ್ ಬಂದೆ ಅಂತ ನನ್ಗೆ ಗೊತ್ತಿಲ್ಲ. ನೀನ್ ಹೇಳಿದ್ರೆ ಮೇಜರ್ ಪ್ಲಾನಿಂಗ್ಸ್ ಇದೆ, ಅಮೇಜಿಂಗ್ ಐಡಿಯಾಸ್ ಇದೆ ಅಂತ. ಆಮ್ಲೆಟ್ ಅಂತೆ, ಸೆಲ್ಫ್ ಮಾರ್ಕೆಟ್ ಅಂತೆ, ಮಣ್ಣಂಗಟ್ಟಿ. ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ರಬಿಶ್. ಇದನ್ನಂತೂ ನಾನು ಸಹಿಸ್ಕೊಳ್ಳಕ್ಕೆ ಆಗ್ತಿಲ್ಲ. ಅನ್ಬಿಲೀವೇಬಲ್. ಈ ಮನೆ ನೋಡಿದ್ರೆ ಹೇಗಿದೆ ಅಂತ. ಒಂದು ಕ್ಲಾಸ್ ಇಲ್ಲ, ನೀಟ್ ಸೆಟಪ್ ಇಲ್ಲ. ನಾನ್ ಬಂದು ಇಲ್ಲಿ ಇವ್ರ ಪ್ಲಾನ್ ನ ಕೇಳ್ಬೇಕು ಅಂತಿದ್ಯಾ? ಅಷ್ಟೆಲ್ಲ ಆಗಿದ್ರು ಏನೋ ಮೇಡಮ್, ನಾನ್ ಏನು ಕೇಳಿಸ್ಕೊಳ್ಳೋದಿಲ್ಲ. ನೀನ್ ಹೋಗಿ ಕಾರ್ ಎತ್ಕೊಂಡ್ ಬಾರೋ. ಒಂದ್ ನಿಮಿಷ ನಾನು ಇಲ್ಲಿ ಇರೋದಿಲ್ಲ. ಇಂಥವ್ರ ಜೊತೆ ಬಿಸ್ನೆಸ್ ಮಾಡ್ಬೇಕಾ? ಸುಮ್ನೆ ನನ್ ಟೈಮ್ ಎಲ್ಲ ವೇಸ್ಟ್ ಆಯ್ತು. How dare you to touch my person? Who the hell is he? ಒಂಚೂರು ಕಾಮನ್ ಸೆನ್ಸ್ ಇಲ್ಲ ಈ ಮನುಷ್ಯನಿಗೆ. ಆ ಪ್ಲಾನ್ ನೋಡಿದ್ರೆ ಫ್ರಾಡ್ ಇದ್ದಂಗಿದೆ. ನೀವ್ ಈ ತರ ಮೀಟಿಂಗ್ ಅರೇಂಜ್ ಮಾಡ್ತೀರಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೋಗಿ ನನ್ ಬ್ಯಾಗ್ ಎತ್ಕೊಂಡು ಬರೋ. ನನಗೆ ಇದೆಲ್ಲ ಬೇಕಾಗಿಲ್ಲ. ಐ ಕೆನಾಟ್. ನನ್ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡು. ನನಗೆ ಮೊದಲೇ ಅನಿಸ್ತು ಸಮಥಿಂಗ್ ವಾಸ್ ರಿಯಲಿ ರಾಂಗ್. ನೀನು ಕೂಲಿಂಗ್ ಕ್ಲಾಸ್ ತೆಗಿಯೋ. ನನ್ನ ಆಫೀಸಿಗೆ ಬಾ, ನಿನಗೆ ಮಾಡ್ತೀನಿ. ತಲೆ ತೆಗೆದು ಕೂತ್ಕೊಳ್ಳಿ. ಐ ಕಾಂಟ್ ಬಿಲೀವ್ ಯು ಹ್ಯಾವ್ ವೇಸ್ಟೆಡ್ ಯುವರ್ ಎಂಟೈರ್ ಡೇ. ಶಟ್ ಅಪ್. ಗೆಟ್ ಇನ್ ದ ಕಾರ್. ಓಕೆ ಮೇಡಂ. ಗಾಡಿ ತೆಗಿಯೋ. ನೀನೋ ಮಾಡ್ದೆ? ಅವಳಿಂದ ಯಾಕೆ ಹೋದೆ? ಏನದು ಗಲಾಟೆ? ನಾನು ಬರ್ಬೇಕಾ? ಅದೆಲ್ಲ ಏನೋ ಬೇಡ. ಏನಿಲ್ಲ. ಆದ್ರೆ ಅವಳು ಹೇಳಿದ ಒಂದು ಮಾತು ನಿಜಾನೇ. ಯಾವ್ದು ಕರೆಕ್ಟು? ನಮ್ಮ ಔಟ್ಲುಕ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಇದಕ್ಕೇನು ಕೊರತೆ? ಪ್ರಾಬ್ಲಮ್ ಅಂದ್ರೆ ಅದೇ, ಸೋಲೋದಕ್ಕೆ ನನಗಿಷ್ಟ ಇಲ್ಲ ದಾಸ. ಅಲ್ಲ, ನಾನೇ ಮಾತಾಡೇ ಇಲ್ಲ ಮಗ. ಎಲ್ಲ ಶುರು ಆಗಿ ಜೀವನದಿಂದ. ಅಲ್ಲ, ನನ್ನ ಸಂಬಳ ಎಲ್ಲಿ? ಬಾಯಿ ಮುಚ್ಕೊಂಡಿರೋ. ಎಷ್ಟು ವರ್ಷಗಳಿಂದ ನಾನು ದೇವರನ್ನ ಪ್ರಾಮಾಣಿಕತೆಯಿಂದ ಬೇಡ್ಕೋತಾ ಇದ್ದೀನಿ. ಎಂಥ ಟ್ರ್ಯಾಜಿಡಿ ಆಯಿತು ನನ್ನ ಜೀವನದಲ್ಲಿ. ನನ್ನ ಜೀವನದಲ್ಲಿ ಏನು ಪ್ರೋಗ್ರೆಸ್ಸೇ ಕಾಣಿಸ್ತಾ ಇಲ್ವಲ್ಲ. ಯಾಕೆ ದೇವ್ರು ನನಗೆ ಆಶೀರ್ವಾದ ಮಾಡಬಾರ್ದು ಅಂತಿದ್ದಾರಾ? ನಿಮ್ಮನ್ನು ನಂಬಿದ್ದಕ್ಕೆ ಜೀವನದಲ್ಲಿರೋ ಎಲ್ಲ ಪ್ರಾಬ್ಲಮ್ಗಳನ್ನು ನನಗೆ ಕೊಟ್ಬಿಟ್ಟಿದ್ದೀರಾ. ಏನಪ್ಪ ಆಚೆನೆ ನಿಂತಿದ್ಯಾ? ಒಳಗೆ ಬರಲ್ವಾ? ಒಳಗಡೆ ಬಂದು ಮಾತಾಡೋಷ್ಟು ನಾವೇನು ಕ್ಲೋಸ್ ಅಲ್ಲ ಬರ್ತೀವಿ. ಹೌದಾ? ಸರಿ ಆಯ್ತು. ಸುಮ್ಮನೆ ರೇ. ನಾನು ನಿನಗೆ ಹೇಳಿದ್ನಲ್ಲ ಆ ಆಟಿಟ್ಯೂಡ್ ಸ್ಕಿಕ್ಸ್ ಬಗ್ಗೆ. ದಟ್ಸ್ ಗುಡ್ ಐಡಿಯಾ. ಏನ್ ಮಚಾ, ಏನ್ ವಿಶೇಷ? ಒಂದು ಕೈಯಲ್ಲಿ ಬ್ರೇಸ್ಲೆಟ್, ಇನ್ನೊಂದು ಕೈಲಿ ಎರಡೆರಡು ಉಂಗುರ. ಓಹೋಹೋ, ಸೂಪರ್. ಹಿಡ್ಕೊ, ಹೊಡಿ ಪ್ಲೀಸ್, ದಯವಿಟ್ಟು. ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಬೇಕು ದಾಸಣ್ಣ. ನೀನು ಆಚೆ ಹೋಗ. ಇಲ್ಲಿ ನೋಡು ದಾಸಣ್ಣ, ನಮ್ದೇನೇ ಇದ್ರು ನಮ್ಮಲ್ಲಿ ಇರಬೇಕು. ಅಲ್ಲ ಕಣ, ನಿಂಗೆ ಕಾಸು ಕೊಡಂತ ನಾವೇನಾದ್ರು ಹೇಳಿದ್ವಾ? ನೀನು ಯಾಕೆ ಹಿಂಗೆ ಆಡ್ತಾ ಇದ್ಯಾ ಕಣ? ಮೊದಲೇನೆ ಸಂಬಳ ಸಿಕ್ಕಿದ್ರೆ ನಾನೇನು ನಿಮ್ಗೆ ಹೇಳ್ತಿರ್ಲಿಲ್ಲ. ಈ ಕಿತ್ತೋಗಿರೋ ಕಂಪ್ನಿಲಿ ಅದನ್ನೂ ಕೇಳೋ ಹಂಗಿಲ್ಲ. ಏನಾಯ್ತು? ಅವನೇ ಕೇಳು. ನನಗಿವತ್ತು ಸಂಬಳ ಬೇಕು. ಏನು ಕಾಸಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರೋ, ಕೊಡ್ತೀನಿ ಅಂತ ಹೇಳಿದ್ನಲ್ಲ. ತುಂಬಾ ದಿನದಿಂದ ಇದನ್ನೇ ತಾನೇ ಕೇಳ್ತಾ ಇರೋದು. ಇನ್ನು ನಾನು ಇದನ್ನು ಕೇಳಲ್ಲ.
ವಸ್ತು ಮೇಲೆ ಕೈ ಇಡ್ತಾ ಇದ್ಯಾ? ಕಾಸು ಕೊಡಲು ಏಯ್ ದುಡ್ಡು ಕೊಡ್ತೀನಿ ಅಂದ್ಮೇಲೆ ಅವ್ರು ದುಡ್ಡು ಕೊಡ್ತಾರೆ. ಲಾಕ್ಡೌನ್ ಅಲ್ಲಿ ಸರಿ ಬಿಡಿ ಇವ್ನ. ಎಲ್ರು ಕೆಲ್ಸ ಇಲ್ದೆ ಮನೆ ಕುಂತಿದ್ದಾಗ ನಿನಗ್ ಕೆಲ್ಸ ಇತ್ತು ತಾನೇ, ಸಂಬಳ ಬರ್ತಿತ್ತಲ್ವಾ? ದುಡ್ಡಿದ್ದಾಗ ಕೊಡ್ತಾರೆ. ಅದನ್ ಬಿಟ್ಟು ಇಂಥ ಕೆಲ್ಸ ಎಲ್ಲ ಮಾಡಿದ್ರೆ ಒದೆ ತಿಂತೀಯ. ಬಿಡಿ 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 ಅವನ್ನ. ಬಿಡಿ ಬಿಡಿ, ನಾನು ಮಾತಾಡ್ತೀನಿ. ಕೃಷ್ಣಣ್ಣ, ನೀವು ನನಗೆ ಹೊಡೆದಿರ್ಬೋದು, ಇದಕ್ಕೆ ನೀವು ದಂಡ ಕಟ್ಟಬೇಕಾಗತ್ತೆ. ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಇದೆಲ್ಲ ಅದನ್ನ ಬಿಡು. ಓಕೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ವೇಣು ಅಣ್ಣ, ನಿಮ್ಗೆ ಎಷ್ಟು ಸತಿ ಹೇಳೋದು, ಕಾಸಿದ್ರೆ ನಾನೇ ಬಂದು ನಿಮಗೆ ಕೊಡ್ತೀನಿ. ನೀವು ಇವಾಗ ಕಾಸು ಕಾಸು ಅಂತ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನಿಮ್ಗೇನಾದ್ರು ಕಿವುಡ? ಏನ್ ಕರ್ಮ ಕಣ ಇದು ಮಗ. ಬೆನ್ನಿ. ಅಯ್ಯೋ ಮಗ, ನೀನ್ ಯಾಕೆ ಹುಚ್ಚಿನ ತರ ಮಾತಾಡ್ತಿದ್ಯೋ? ಆ ಮನುಷ್ಯ ಏನಾದ್ರೂ ಇಲ್ಲಿ ಬಂದ್ರೆ ನಮ್ಮಿಬ್ರು ಕೂಡ ಜೀವಂತ ಸುಟ್ಟಾಕ್ಬಿಡ್ತಾನೆ. ಫೋನ್ ಮಾಡಿದ್ರು ಕೂಡ ನಾನು ರಿಸೀವ್ ಮಾಡೋದಿಲ್ಲ ಕಣ. ವಿಜಯಣ್ಣ, ಏನಾದ್ರೂ ಮಾಡಿ ಆ ದುಡ್ಡನ್ನ ವಾಪಸ್ ಕೊಟ್ಬಿಡಿ ಪ್ಲೀಸ್. ಬಂದ್ ಸಾಯಿಸ್ಬಿಡು. ನೀನು ಹೋಗ್ತಿದ್ಯಾ? ಅಪ್ಪ ಸಂಬಳ ಇಲ್ದೇ ಇರೋ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂದ್ರು. ಅಪ್ಪ ಮದ್ವೆಗೆ ಹುಡುಗನ್ ನೋಡ್ತಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಬಾಯ್. ನೀನ್ಯಾಕೆ ಇಲ್ಲಿಂದ ಹೋಗ್ತಾ ಇಲ್ಲ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಏನು ಆಫೀಸು ಇದು, ಸಂಬಳ ಇಲ್ಲ, ಏನೂ ಇಲ್ಲ. ಗ್ರೇಸ್, ಕಂಪ್ನಿನ ಕ್ಲೋಸ್ ಮಾಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ನೀನು? ಮ್ಯಾನ್ ಪವರ್ ಇಲ್ಲ ಅಂದರೆ ಹೇಗೆ ಕಂಪ್ನಿ ನಡೆಸಬೇಕು ಅಂತ ಯೋಚನೆ ಮಾಡಿ ನೀನೆ. ಜೊತೆಗೆ ನಾನು ಕೂಡ ಸಂಬಳ ಇಲ್ಲದೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನೋ ವೇ ಮ್ಯಾನ್, ಲಾಸ್ಟ್ ಬ್ರೆತ್ವರೆಗೂ ನಾನು ಟ್ರೈ ಮಾಡೇ ಮಾಡ್ತೀನಿ. ಇಲ್ಲಿಂದ ಹೋದ್ರೆ ಸ್ಟ್ರೈಟ್ ಆಗಿ ಕಿಚನ್ಗೆನೆ. ಹೇಳ್ಕೊಳ್ಳೋದಕ್ಕೆ ಯಾವ ಎಕ್ಸ್ಕ್ಯೂಸು ಇರೋದಿಲ್ಲ. ಇಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಳ್ದಿದ್ರೆ ನಾವೆಲ್ಲ ಯಾಕೆ? ಈಗೇನು ಮಾಡೋಣ ನಾವು? ಏನೇ ಆದ್ರೂ ಕಡೆವರೆಗೂ ನಾನು ಮಾಡ್ಲೇಬೇಕು. ಒಂದ್ ಬೆಟರ್ ಆಪ್ಷನ್ಗೆ ಬೇಕಾದ್ರೆ ಹೋಗ್ಬೋದು ಕಣೋ. ಏಯ್, ಮೊದ್ಲು ನೀನ್ ಇಲ್ಲಿಂದ ಹೋಗ್ ಸತ್ರೆ ಒಳ್ಳೆ ಸಂಬಳ ಬರೋ ಕೆಲ್ಸಕ್ಕಾದ್ರೂ ನಾನ್ ಸೇರ್ಕೋತೀನಿ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನನಗೇನು, ಜಾಗ ಬಿಡು. ನಾಯಿ ಮರಿತರ ಅವ್ನ್ ಹಿಂದೆನೆ ಸುತ್ತಾ ಇದ್ದೆ. ಹೇಗ್ ಮಾತಾಡ್ತಾನೆ ನೋಡು ಗ್ರೇಸ್. 40,000 ಸಂಬಳ ತಗೊಂಡ್ರು ಬ್ಯಾಂಕಲ್ಲಿ ಒಂದ್ ಬ್ಯಾಲೆನ್ಸ್ ಇಲ್ಲ, ಸಾಲನೂ ಇಲ್ಲ, ಕುಡಿಯೋದು ಇಲ್ಲ. ಇನ್ನು ಹುಡುಗಿಯರ್ ಚಟ. ನಿಮ್ಗೆ ಇನ್ನೊಂದ್ ಸೆಟಪ್ ಇದೆ ಅಂತ ನನಗೊಂದ್ ಡೌಟ್ ಇತ್ತು. ಅಯ್ಯೋ ಇಲ್ಲೋಡಮ್ಮ, ಜೋರಾಗಿ ಮಾತಾಡ್ಬೇಡಮ್ಮ. ನಿಜ ತಾನೇ ಹೇಳ್ದೆ? ಮಗು ಕೇಳಿಸ್ಕೊಂಡ್ಬಿಡುತ್ತೆ ನೋಡು, ಕತ್ತರಿಸ್ಬಿಡ್ತೀನಿ ಅಷ್ಟೇ. ಹಾಗಾದ್ರೆ ಹೇಳಿ, ದುಡ್ಡೆಲ್ಲ ಎಲ್ಲಿ? ಮನೆ ಖರ್ಚು, ಮಕ್ಕಳಿಗೆ ಮಾಡ್ತಿರೋ ಖರ್ಚು ಎಲ್ಲ ಕರೆಕ್ಟ್ ಆಗಿದೆ. ಮನೇಲಿರೋ ಹೆಂಡತಿ ಸರಿಯಾಗಿ ನೋಡ್ಕೊಳ್ಳೋಕೆ ಶೋಕಿ ಬೇಕು. ಅಯ್ಯೋ ನನ್ನ ಮಕ್ಕಳ ನಿಮ್ಮನ್ನ. ಏನದು? ಏನೂ ಇಲ್ಲ ಚಿಸಿ, ಏನಿಲ್ಲ. ಕೃಷ್ಣಣ್ಣ, ಇಷ್ಟು ಜನಗಳ ಫೋಟೋಗಳ ಮಧ್ಯೆ ಈ ಆಂಟೋನಿ ಸರ್ ಫೋಟೋ ಇಡೋದಕ್ಕೇನ್ ಕಾರಣ? ಉಳ್ದೋರೆಲ್ಲ ದುಡ್ಡು ಮತ್ತೆ ಐಡಿಯಾಸ್ನ ಇನ್ವೆಸ್ಟ್ ಮಾಡಿದ್ರೆ ಆಂಥನಿ ಪೆರಂಬೂರ್ ಸತ್ಯ ಮತ್ತೆ ಪ್ರಾಮಾಣಿಕತೆನ ಇನ್ವೆಸ್ಟ್ ಮಾಡಿ ಸಕ್ಸಸ್ಫುಲ್ ಆದ್ರು. ಹಲೋ, ಧನ್ಯ ಕುಂಡ್ಲಿ ಎಲ್ಲ ನೋಡಿದೆ. ನಾನು ಅದನ್ನೆಲ್ಲ ನೋಡಿದ್ದೀನಿ. ಒಂದು 44 ದಿನ ಆದಮೇಲೆ ಇದು ಹಾಗೇನೇ ಆಗತ್ತೆ. ಅದಾದಮೇಲೆ ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿನೇ ಆಗ್ತಾರೆ. ಓಕೆ. ಏನಪ್ಪ ಸತೀಶ್, ಬೆಂಗಳೂರಿಗೆ ಕೊರಿಯರ್ ಮಾಡಿದೀಯಾ ಇಲ್ವಾ? ಮಾಡ್ತಿದ್ದೀನಿ ಅಣ್ಣ. ನನ್ನ ಹತ್ರ ಬೈಸ್ಕೋಬೇಡ. ಅಯ್ಯೋ ಇಲ್ಲ ಅಣ್ಣ, ಮಾಡ್ತೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ, ನಾನು ಇವಾಗಲೇ ಬರ್ತೀನಿ. ಬನ್ನಿ ಒಳಗೆ. ನಮಸ್ಕಾರ. ಪ್ರದೀಪ್ ಅವರಾ? ಬನ್ನಿ, ಪ್ರದೀಪ್ ಒಳಗ್ ಬನ್ನಿ. ವಿಜಯ್. ವಿಜಯ್, ಬಿಪಿನ್ ವಿಜಯ್. ಬಿಬಿನ್ ವಿಜಯ್. ಹಾ. BIBI ಅಯ್ಯ ವಯ್ಯ ಐ. ನಾನು ಕಳಿಸಿರೋ ಆಡಿಯೋನ ಕೇಳಿದಿರ ಅಲ್ವಾ? ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ? ಎಲ್ಲ ಕಷ್ಟ ಆಗೋಗಿದೆ. ಏನು ಏಳಿಗೆ ಆಗ್ತಾಯಿಲ್ಲ ಜೀವನದಲ್ಲಿ. ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬೆನ್ನ ಮೇಲೆ ಶನಿ ಏರಿದೆ. ಯಾವಾಗ ಏನು ಬೇಕಿದ್ರೂ ಆಗೋವಂಥ ಸಮಯ. ಶನಿ ದೋಷದ ಕಾಲ ಇದು. ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾನೇ ಹೋಗ್ತದೆ.
ನನ್ನ ಗೂಗಲ್ ಪೇ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಹಾ. ಆ ಆ, ಧನ ನಷ್ಟ ಅದೊಂದಿದೆ ನೋಡಿ, ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಶುಕ್ರ ಬರ್ತಾನೆ, ಶುಕ್ರ. ಇಲ್ಲಿ ನೋಡಿ, ಸತ್ಯ ಇದು. ಮುಂದೆ ಬರೋ ಯೋಗ ಎಲ್ಲ ನಿನ್ನ ಜೀವನವನ್ನೇ ಬದಲಾಯಿಸ್ಬಿಡತ್ತೆ. ಸಮಾಧಾನನಾ? ಲೇ ತಮ್ಮನ್, ಎಡಗಡೆ ತಿರುಗಿದ್ರೆ ಎಷ್ಟನೇ ಮನೆ ಅಂತ ಹೇಳ್ದೆ? ಸ್ವಲ್ಪ ಮುಂದೆ ಬಂದು ರೈಟ್ ತಗೊಳ್ಳಿ. ಆಯ್ತು. ಓಕೆ. ಆಮೇಲೆ ನನ್ನ ಆಡಿಯೋ ನೋಟ್ ಮಾತ್ರ ಮರಿಬೇಡಿ. ಆ, ನೇರವಾಗಿ ಕಳಿಸೋ ವಿಡಿಯೋ ಸ್ಕೀಮ್ ಏನಂದ್ರೆ, ಪ್ರತಿಯೊಬ್ಬ ಕ್ಲೈಂಟ್ಗಳಿಗೂ ನಾವು ಪ್ರತ್ಯೇಕವಾಗಿ ವಿಡಿಯೋನ ಕಳಿಸ್ತೀವಿ. ಫಲಗಳ ಬಗ್ಗೆ ಎಲ್ಲ ಹೇಳ್ತಾನೆ ಇರ್ತೀವಿ, ಅರ್ಥ ಆಯ್ತಾ? ನೀವು ಅದನ್ನ ತಿಳ್ಕೊಂಡ್ರೆ ನಿಮ್ಗೊಂದು ಬೆಟರ್ ಫೀಲ್ ಇರತ್ತೆ. ಓಕೆ, ಎಲ್ಲ ಒಳ್ಳೇದಾಗತ್ತೆ, ಧೈರ್ಯವಾಗಿರಿ. ಆ, ಆ, ಅದು Fees. ಮ್, ತಗೊಳ್ಳಿ. ಬಾಕಿನ ಆಮೇಲೆ ಕೊಡಿ. ಆ, ನೆಟ್ ಸ್ಲೋ ಇದೆ, ಸ್ವೈಪಿಂಗ್ ಮಿಷನ್ ವರ್ಕ್ ಆಗ್ತಾ ಇಲ್ಲ. ಸರಿ. ಆಶೀರ್ವಾದ. ಸರ್ವರ್ಗೆ ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಪ್ಪ. ಹಾ, ಸರಿ ಸರಿ, ಥ್ಯಾಂಕ್ ಯು. ನೀನ್ ಯಾಕೆ ನನ್ನನ್ನು ಕಾಲ್ ಮಾಡ್ತಾ ಇದ್ಯಾ? ನಾನು ಜ್ಯೋತಿಷನ್ ಭೇಟಿ ಮಾಡೋಕೆ ಬಂದಿದ್ದೀನಿ. ಮಗ, ಎಲ್ಲ ಕೈ ಮೀರಿ ಹೋಗ್ತಾ ಇದೆ ಕಣೋ. ನಾನು ನಿಮ್ಮ ಓನರ್ಗೆ ಪರಿಚಯದವನು. ಯಾರು? ನೀವು ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀರಾ? ನಾನು ಕೇಳ್ಕೊತಿದ್ದೀನಲ್ವಾ, ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀರಾ? ಬಾ ಬೆನ್ನಿ ಅಣ್ಣ, ಏನ್ ಬಂದಿದ್ದೀಶಾ? ನೀನ್ ಇಲ್ಲೇ ಇದೀಯಾ? ಇವ್ರಿಗೆ ಹೊರಗಡೆ ಹೋಗೋದಕ್ಕೆ ನೀನೇ ಹೇಳ್ತೀಯಾ ಇಲ್ಲ ನಾನೇ ಶುರು ಹಚ್ಕೊಳ್ಳ? ಕಷ್ಟಪಟ್ಟು ಕಂಡಿಡ್ದಿದ್ದೀನಿ. ಇದಿಲ್ಲೇ ಇರಲಿ ಆಯ್ತಾ? ನಾನು ಪರ್ಸ್ನಲ್ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಹೊರಗಡೆ ಹೋಗಿದ್ದೆ. ನಿಮಗೇನು ಬೇಕೋ ಎಲ್ಲ ತಗೊಳ್ಳಿ. ಇವನಿಗಿದೆ ಈಗ. ಏನಿದು ಬೆನ್ನಿ ಅಣ್ಣ? ಛೇ, ನೀವೇ ಶರ್ಟ್ ತೆಗಿತಾ ಇದ್ದೀರಾ? ಏನೋ ನಾನು ನಿನಗೆ ಎಷ್ಟೆಲ್ಲ ಕಾಲ್ ಮಾಡಿದೆ, ನಿನಗೇನೋ ಫೋನ್ ಎತ್ತೋದಕ್ಕೆ? ಬೆನ್ನಿ ಅಣ್ಣ, ನಾನು ತುಂಬಾ ಬ್ಯುಸಿ ಆಗಿರ್ತೀನಿ ಅಂತ ನಿಮ್ಗೆ ಗೊತ್ತು ತಾನೆ? ಇದು ಆಫೀಸ್ ಅಲ್ವಾ? ಹಾಗಾದ್ರೆ ನನ್ನ ದುಡ್ಡು ನೀನ್ ಕೊಡ್ಬೇಕು ತಾನೆ? ಅದೆಲ್ಲ ಕೊಡ್ತೀನಿ ಅಣ್ಣ. ಇದನ್ನ ತೆಗಿತಾ ಇದ್ದೀರಾ? ನೀನೇನ ಬಟನ್ಸ್ ತೆಗೆಯೋದು? ಶರ್ಟ್ ತೆಗೆಯೋದಕ್ಕೆ ಒಂದು ಕಾರಣ ಇದೆ ಕಣೋ. ಏನ್ ಕಾರಣ? ಈ ಕಡೆ ಬಾ. ಡೋಂಟ್ ಟಚ್ ನನ್ನ ಶರ್ಟ್. ಅದು ಇದೇನಿದು? ನಾನೇ ತಗೋತೀನಿ ತಡಿ. ಇದೊಂಥರ ಚೆನ್ನಾಗಿದೆ ಅಲ್ವಾ? ಅದನ್ನೆಲ್ಲ ಹಂಗೆಲ್ಲ ನೋಡ್ಬಾರ್ದು, ಅದು ಎರಡು ಸೇರಿಸಿ ನೋಡಿ. ಏನೋ ಎಷ್ಟು ದಿನ ಅಂತ ನಾನು ಯಾಮಾರ್ಸೋದು? ಬೆನ್ನಿ ಅಣ್ಣ, ಕಾಲ್ ಮಾಡಿದ್ರೆ ಒಂದು ಫೋನ್ ಎತ್ತೋದಿಲ್ಲ. ನೀನೊಂದು ಕಂಪ್ನಿ ನಡೆಸೋದು ಬೇಡ ಕಣೋ. ಬೆನ್ನಿ ಅಣ್ಣ, ಪ್ಲೀಸ್ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೋಗೋ, ನಾನು ಕಷ್ಟಪಟ್ಟು ದುಡ್ದಿರೋ ಕಾಸ್ತೆ ಕಣೋ ನೀನ್ ಇಸ್ಕೊಂಡಿರೋದು. ಅರ್ಥ ಆಗುತ್ತೆ. ಏನೇ ಗಲಾಟೆ ಮಾಡಿ ನನ್ ಕೈ ಹಿಡ್ದೆಳ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಫೋನ್ ಮಾಡಿ ಕರ್ಸೆ. ಓಹೋ, ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ಏನು ಸಿಗ್ತಾ ಇಲ್ವಲ್ಲ? ಸಾರಿ. ಒಂದ್ ವಸ್ತುನು ಬಿಡೋದಿಲ್ಲ. ಅಯ್ಯೋ ಪಾಟು ಪಾಟು, ಯಾ. ಹಾಕ್ಬಿಡಿ. ನಿಮ್ಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಹೇಳು, ಅವ್ನ್ ಫ್ಲಾಟ್ ಎಲ್ಲಿದೆ ಅಂತ ಹೇಳು. ಹೇಳಕ್ಕಾಗಲ್ವಾ? ಎಲ್ಲಾನು ಹೊಡೆದಾಕ್ತೀನಿ. ಸರಿ, ಹೇಳ್ತೀನಿ. ನೀವಿನ್ನೂ ಹೋಗಿಲ್ವಾ? ಒಂದು ಮಾತು ಹೇಳ, ಹೇಳಿ. ನಿಯತ್ತಾಗಿ ದುಡ್ಕೊಂಡು ತಿನ್ನೋಕೆ ಬರೋದಿಲ್ವಾ? ಹಣೆ ಮೇಲೆ ಬೊಟ್ಟು ಬೇರೆ. ಸ್ವಲ್ಪ ನಿಲ್ಲಿ. ಹಾ? ನಾನು ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದನೇ ನಾನು ಹೀಗಿರೋದು. ಗೊತ್ತಿರೋ ವಿಷಯನ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದೀನಿ. ನಿಮ್ಮಂಥವ್ರು ಇರೋದ್ರಿಂದನೇ ನಮಗೂ ಲಾಭ ಆಗ್ತಾ ಇರೋದು. ನಿಮ್ಮ ಜೀವನದ ಬಗ್ಗೆ ನಾನು ಅಥವಾ ಇನ್ಯಾರೋ ತೀರ್ಮಾನ ಮಾಡೋಕ್ಕಾಗಲ್ಲ, ಅದು ನೀವೇನೇ ಮಾಡ್ಕೊಬೇಕು. ನಮಸ್ಕಾರ. ನಮಸ್ಕಾರ. ವಿಜಯನ್ ಫ್ಲಾಟ್ ಅಲ್ವಾ? ಹೌದು. ನೀವ್ಯಾರು? ಹೇಳ್ತೀನಿ. ಮಗ ಎಲ್ಲ ಕೈ ಬಿಟ್ಟು ಹೋಗಿದ್ಯೋ?
ಈಗ ಅವಳನ್ನ ಹೇಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವಳು ಏನು ಮಾಡ್ತಾಳೆ ಅಂತ ಏನೂ ಗೊತ್ತಾಗ್ತಾನೆ ಇಲ್ವಲ್ಲ. ಮಿಸ್ಟರ್ ಕೃಷ್ಣನ್, ಎಸ್ ಎಲ್ಲ ಡೇಟನ್ನು ಕಾಪಿ ಮಾಡಿ. ಓಕೆ. ಅವನು ಕರೆದಿರೋದಕ್ಕೆ ಬಂದಿರೋದು. ಸರ್, ನನ್ನ ಪರ್ಸನಲ್ ವಿಷಯಗಳಿಗೂ ಈ ಆಫೀಸ್ಗೂ ಸಂಬಂಧ ಇಲ್ಲ. ಸ್ವಲ್ಪ ತಿಂಗಳಲ್ಲ, ನಡೆಯುತ್ತೆ ಬಿಡು. ಅದೆಲ್ಲ ಗೊತ್ತಿರೋದಕ್ಕೇನೆ ನಾವಿಲ್ಲಿಗೆ ಬಂದಿರೋದು. ಮತ್ತಿವಾಗ ಹೋಗೋಣವಾ? ಇವಾಗ ಯಾವ ಸಮಸ್ಯೆನೂ ಇಲ್ಲ. ನಾನು ಕರೆದಾಗ ನೀವು ಬರಬೇಕಾಗತ್ತೆ. ಹಾಂ ಸರ್, 1 ನಿಮಿಷ ಅವ್ರ ಹತ್ರ. ಓಕೆ. ಏನೇ ನಡೆದ್ರೂ ಈ ಆ್ಯಪ್ನ ನೀವು ಕಂಪ್ಲೀಟ್ ಮಾಡಬೇಕು. ಬರೋ ದಿನಗಳಲ್ಲಿ ನಮ್ಮ ಈ ಆ್ಯಪ್ ಇತಿಹಾಸದಲ್ಲಿ ಜಾಗ ಪಡೆಯೋ ಕಾಲನೂ ಬರುತ್ತೆ. ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿರೋ ನಮ್ಮ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಚಿಕ್ಕದೋ ದೊಡ್ಡದೋ ಸಂಶೋಧನೆಗಳು ನಡಿಬೇಕು. ಅದು ನಮ್ಮ ದೇಶಕ್ಕೆ ತುಂಬಾ ಅವಶ್ಯಕತೆ ಇದೆ. ನಾವು ತಯಾರಿಸೋ ಉತ್ಪನ್ನಗಳು ದೇಶಕ್ಕೆ ಉಪಯೋಗ ಆದ್ರೆ ದೇಶನೂ ಚೆನ್ನಾಗಿರುತ್ತೆ. ಹಾಗಾಗಿ ಯಾವತ್ತೂ ನೀವು ಸೋಲ್ನ ಒಪ್ಕೋಬೇಡಿ, ಹೋರಾಡಿ ಗೆಲ್ಬೇಕು. ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾ ಇದೆ. ನಾನು ಗಾಡಿ ತಗೋಬೇಕಾ ಸರ್? ಗಾಡಿ ಏನು ಬೇಡ. ಸಂತೋಷ ಸರ್. ಕೃಷ್ಣನನ್ನು ಕರ್ಕೊಂಡೋದ್ರು. ಇನ್ನು ಈ ಥರ ಇನ್ನೂ ಏನೇನಾಗುತ್ತೋ. ಸೋತು ಬಿಡ್ತೀವಿ ಅಂತ ಭಯ. ಒಂದ್ರ ಮೇಲೆ ಒಂದು ಕಷ್ಟಗಳು ಬರ್ತಿದೆ ಮಗ. ನಮಗೆ ನಾವು ಸೋಲ್ ಒಪ್ಕೋಬಾರ್ದು ಮಗ. ಮಗ, ಆ ರೀತಿ ನಗ್ಬೇಡ್ವೋ. ಸತ್ತಿರೋ ವ್ಯಕ್ತಿನ ಇನ್ನೊಂದ್ಸಲ ಸಾಯಿಸೋಕ್ಕಾಗೋದಿಲ್ಲ. ಅಲ್ಲ ಬ್ರೋ, ಈ ಥರ ಪ್ರಾಬ್ಲಮ್ ನನಗಲ್ಲ ನಿಮಗೂ ಇದೆ ಅಂತ ಗೊತ್ತಾಗಿ ನಗು ಬಂತು. ಕೆಲವು ವಿಷಯಗಳೆಲ್ಲ ಇಷ್ಟೇ ಬ್ರೋ. ಮಗ, ನೀವಿಬ್ರು ಜೊತೆಲಿ ಓದಿದ್ರಿ ಅಲ್ವಾ, ಫ್ರೆಂಡ್ಸ್ ಅಲ್ವಾ? ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂತ ಒಂದ್ಸಲ ಹೇಳೋ. ನನ್ನ ಪರವಾಗಿ ಅವಳ ಜೊತೆ ಮಾತಾಡ್ತೀಯ? ಇಲ್ಲ ಬ್ರೋ, ಅವಳ ಜೊತೆ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬ್ರೋ. ನೀವು ಹೋಗಿ ಓಪನ್ನಾಗಿ ಮಾತಾಡಿ. ಹಾಗಲ್ಲ, ಅವಳ ಜೊತೆ ಫ್ರೀಯಾಗಿ ಮಾತಾಡ್ದಲ್ಲ, ಅವಳ ಮುಂದೆ ನಿಲ್ಲೋಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಬ್ರೋ, ನಮ್ಮ ಥರ ಡ್ರೀಮ್ನ ಚೇಸ್ ಮಾಡೋರು ವಿನ್ ಆಗಲೇಬೇಕು ಅಲ್ವಾ? ಸೋತ್ವಿ ಅಂತ ಗೊತ್ತಾದರೂ ಕೂಡ ಹೋರಾಡಬೇಕು. ನಾವು ಸೋತ್ರೂ ಕೂಡ ಸೋತ್ವಿ ಅಂತ ಅನ್ಕೋಬಾರ್ದು. ಆಗತ್ತೆ ತಾನೆ? ಒಂದು ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಫುಲ್ ಕಾನ್ಫಿಡೆನ್ಸಲ್ಲಿ ನಿಲ್ಲಬೇಕು. ಆಮೇಲೆ ನಮಗೆ ಸಾಲ ಕೊಟ್ಟವರಿಗೆ ನಾವು ಡೈಲಿ ಕಾಲ್ ಮಾಡ್ತಾನೆ ಇರಬೇಕು. ಅವಾಗ ಅಣ್ಣ, ನಾವು ನಿಮ್ಮ ಹಣಕ್ಕೆ ಬಡ್ಡಿ ಸಮೇತ ಕೊಡ್ತೀವಿ ಅಂತ ಹೇಳಬೇಕು. ಕೆಲವ್ರು ಬೈತಾರೆ, ಕೆಲವ್ರು ಹೊಡಿಲೂಬಹುದು, ಕೆಲವೊಂದ್ಸಲ ಎರಡೂ ಆಗಬಹುದು. ಎಷ್ಟೇ ಆಗಲಿ ಅವ್ರದ್ದು ತಾನೇ ದುಡ್ಡು. ಏನೇ ಆಗಲಿ ಸ್ಟ್ರಾಂಗ್ ಆಗಿರಬೇಕು. ತುಂಬಾ ಅನುಭವ ಇದೆ ಅನ್ಸುತ್ತೆ. ಆಮೇಲೆ ನಮ್ಮ ಬಗ್ಗೆ ಯಾರು ಏನೇ ಹೇಳಿದ್ರೂ ಪರವಾಗಿಲ್ಲ, ನಾವು ಧೈರ್ಯ ಮಾತ್ರ ಕಳ್ಕೊಳ್ಳೇಬಾರ್ದು. ಯಾಕಂದರೆ ಅವಳು ನಮ್ಮ ಥರನೇ ಡ್ರೀಮ್ ಚೇಸ್ ಮಾಡೋಳು ತಾನೆ. ನಿಧಿ, 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 ಹತ್ರ ಬರಬೇಡಿ. ಸಾರಿ, ತಪ್ಪಾಯಿತು. ನನ್ನಿಂದ ತಪ್ಪಾಗೋಯ್ತು. ತುಂಬ ಆಸೆ ಇಟ್ಕೊಂಡು ನಾನೊಂದು ಕೆಲಸ ಶುರು ಮಾಡಿದೆ. ನಿಧಿ ಕೇಳಿಸ್ಕೊ, ನಾನು ಅನ್ಕೊಂಡಂಗೆ ಅದು ನಡೀಲಿಲ್ಲ.
ಆಮೇಲೆ ನಿನ್ ಜೊತೆ ಆ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅದನ್ನ ಹೇಳೋದಕ್ಕೆ ನನ್ಗೆ ಭಯ ಇತ್ತು. ಅದೇನಾದ್ರೂ ಆಗ್ಲಿ, ನೀನು ನಿಮ್ಮಪ್ಪ ಅಮ್ಮ ಎಲ್ಲ ನನ್ಗೇನ್ ಹೇಳ್ಕೊಂಡ್ ಮದ್ವೆ ಮಾಡಿದ್ದು? ನಿಧಿ, ನಾನ್ ಏನು ಹೇಳಿಲ್ಲ ನಿನಗೆ, ಅದೆಲ್ಲ ಅವ್ರೇ ಹೇಳಿದ್ದಾನೆ. ಪ್ಲೀಸ್. ಎಲ್ಲ ಗೊತ್ತಿದ್ದು ಕೂಡ ನಿಮ್ ಮನೆಯವರೆಲ್ಲ ಎಷ್ಟು ನಾಟಕ ಆಡ್ಕೊಂಡು ಈ ಮದ್ವೆ ಮಾಡ್ಸಿದ್ರು. 75,000 ಸಂಬಳ ಅಲ್ಲ 80,000. ಎಲ್ಲಿ ನಿನ್ ಸಂಬಳ? ಯಾವ್ದೋ ಹೆಂಗ್ಸು ನನ್ ಬಗ್ಗೆ ಏನೋ ಹೇಳಿದ್ರು ಅಂತ ದಯವಿಟ್ಟು ನನ್ನ ಜಡ್ಜ್ ಮಾಡ್ಬೇಡ ನಿಧಿ, ಪ್ಲೀಸ್. ಅವರು ನಿಮ್ಮಮ್ಮ ನನಗ್ ಋಷಿ ಮುಂಚೆನೆ ಹೇಳಿದ್ಲು, ಚೆನ್ನಾಗಿ ಯೋಚನೆ ಮಾಡಿ ಮದ್ವೆ ಮಾಡ್ಕೊ ಅಂತ. ಇದೆಲ್ಲ ನನಗೆಲ್ ಗೊತ್ತಿತ್ತು? ನಾನ್ ನಿನ್ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹಠ ಮಾಡ್ದೆ. ನಿನ್ನ ಅಷ್ಟೊಂದು ಇಷ್ಟಪಟ್ಟ? 10 ವರ್ಷ ಗಲ್ಫಲ್ ನಮ್ಮಪ್ಪ ಕಷ್ಟಪಟ್ಟಿದ್ ದುಡ್ಡು, ಈ ಮನೆ, ಆ ಕಾರು. ಹೌದು, ನಿನ್ ಹತ್ರ ಒಂದ್ ಕಾರಿದೆಯಲ್ಲ, ಆ ಡಬ್ಬಾ ಅಂಬಾಸಿಡರ್, ಅದ್ ಇಲ್ಲಿವರೆಗೂ ಒಂದ್ಸಲನಾದ್ರೂ ಸ್ಟಾರ್ಟ್ ಆಗಿದ್ಯಾ? ಆಗುತ್ತೆ, 1-2 ಸಲ ಟ್ರೈ ಮಾಡಿದ್ರೆ ಆಗುತ್ತೆ. ಸರಿ, ಅದನ್ನ ಕುಯ್ದು ಉಪ್ಪಿನಕಾಯಿ ಹಾಕೊಳ್ಳಿ ಹೋಗಿ. ಆ? ಹೌದು, ನಿನ್ಗೊಬ್ಬ ಫ್ರೆಂಡ್ ಇದ್ನಲ್ಲ, ಏನ್ ಹೆಸರು? ದಾಸ್ ವಿಜಯ್ ಅಂಬ್ಳೆನಾ? ದಾಸ್ ಬಗ್ಗೆ ಏನು ಹೇಳ್ಬೇಡ ನೀನು. ಮಾಡಿದ್ರೆ ಏನ್ ಮಾಡ್ತೀಯಾ? ದಾಸ್ ಬಗ್ಗೆ ಏನು, ಪ್ಲೀಸ್. ಅವತ್ತು ಮನೆಗ್ ಬಂದು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಇದೆ, ದಯವಿಟ್ಟು ಪ್ಲೀಸ್ ದಾಸ್ ಬಗ್ಗೆ ಮಾತಾಡ್ಬೇಡ. ಒಂದು ತಟ್ಟೆ ತುಂಬಾ ಬಿರಿಯಾನಿ ತಿಂದು ಆವತ್ ಹೋದವನು ನನ್ ಮೇಲೆ ಆಪಾದನೆ ಮಾಡಿ ಇವತ್ತಿನ ತನಕ ವಾಪಸ್ ಬಂದಿಲ್ಲ. ಬಿರಿಯಾನಿ ಎಲ್ಲ ಫ್ರೈಡ್ ರೈಸ್ ಅದು ಚಿಕನ್ ಕರಿ ಜೊತೆ ಮಾಡಿ. ಬೇಕು ನಿಧಿ, ಒಂದ್ ಹೊತ್ತು ಊಟ ಹಾಕಿದಕ್ಕೆ ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಪ್ಲೀಸ್. ಅರ್ಥ ಮಾಡ್ಕೊಂಡಿದ್ದಿ ಪ್ಲೀಸ್. ಮದ್ವೆ ಮಾಡ್ಕೊಂಡಿದ್ದ ದಿನ ಓಡ್ ಹೋದ. ಅದಾದ್ಮೇಲೆ ಯಾವತ್ತಾದ್ರೂ ಈ ಮನೆಗೆ 1 ಸಲನಾದ್ರೂ ಬಂದಿದನ? ಈ ಹೊಸ್ಲು ದಾಟಿ ಒಳಗ್ ಬರುವಾಗ 1 ಸಲನೂ ಹೊಟ್ಟೆ ಉರಿಯಲ್ಲ? ನಾನ್ ಆ ಕಡೆಯಿಂದಾನೆ ಬಂದಿದ್ದು, ಏನು ಪ್ರಾಬ್ಲಮ್ ಇರ್ಲಿಲ್ವಲ್ಲ ನಿಧಿ. ದುಡ್ಡನ್ನ ಯಾಮಾರ್ಸ್ ತಿಂದಿದ್ದು ಅಲ್ದೆ ಈಗ ಡೈಲಾಗ್ ಬೇರೆ ಹೊಡಿತ್ಯಾ? ನಿಧಿ, ಇದ್ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು, ಇಲ್ಲೇ ನಿಂತು ಕೇಳಿಸ್ಕೊತೀನಿ. ಹೇಳೋದಕ್ಕೆ ಬರ್ತೀನಿ. ಹೇಳು. ಏನ್ ಗೊತ್ತಾ, ನೀನು, ನಿಮ್ಮಪ್ಪ, ನಿಮ್ಮಮ್ಮ, ನಿನ್ ಕುಟುಂಬದವರು ಎಲ್ಲಾರು ದೊಡ್ಡ ಕಳ್ರು. ನಾನಾಗಿರ್ಬೋದು ಅಥವಾ ನನ್ನ ಕುಟುಂಬದವ್ರು ಯಾಕೆ ಕಳ್ತನ ಮಾಡ್ಬೇಕಾ? ಇತ್ತೀಚೆಗೆ ನೀನ್ ತುಂಬಾ ಮಾತಾಡ್ತಾ ಇದ್ದೇನೆ ನಿಧಿ. ತುಂಬಾ ದಿವಸಗಳಿಂದ ನನ್ನ ಕುಟುಂಬದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದೇನೆ. ನೀನು ಮಾತಾಡು. ಕೈ ತೆಗಿ ವಿಪಿನ್. ಕೈ ತೆಗಿಲಿಲ್ಲ ಅಂದ್ರೆ? ಕೈ ತೆಗಿ ವಿಪಿನ್. ನನ್ ಮೇಲೆ ಕೈ ಮಾಡ್ದ ನೀನು. ಅಯ್ಯೋ, ಅಮ್ಮ, ಇದೇನ ಕರಾಟೆ?